ಹೆಣ್ಮಕ್ಳ ಬಾಡಿ ಸಿಗುತ್ತೆ, ಆದರೆ ಕೊಂದವ್ರು ಯಾರು ಅಂತ ಗೊತ್ತಾಗಲ್ಲ, ಯಾರ್ಯಾರು ಅಂತ ತೋರಿಸ್ತಾರೆ. ಎಷ್ಟೋ ಪ್ರಾಣ ಬೆದರಿಕೆ ಬಂದಿದೆ, ಆದರೆ ನಾವು ಜಗ್ಗಿಲ್ಲ. ಇವತ್ತು ಮನೆ ಬಗ್ಲಿಗೆ ಬಂದಾಗ ಗೊತ್ತಾಗುತ್ತೆ ಸರ್ ಅದ್ರ ನೋವು ಏನು ಅಂತ. ಇದು ನಮ್ಮ ವಿರುದ್ಧವಾಗಿ ಯಾರೆಲ್ಲ ನಿಂತಿದಾರಲ್ವಾ, ಅವರು ಪ್ರತಿಯೊಂದು ಮನೆಯಲ್ಲಿ ಅವರಿಗೆ ಇಂಥ ಘಟನೆ ಬರಬೇಕು, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಹೆಣ್ಣನ್ನು ಎಲ್ಲಿ ಬೇಕಾದ್ರೂ ಬಿಸಾಕ್ಬೋದು, ಆದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಇದು ಸೌಜನ್ಯ ಪ್ರಕರಣ ನಡೆದು ಬಹಳ ವರ್ಷಗಳಿದೆ. ಈಗಲೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ಇದೆ. ಯಾಕಂದರೆ ಇಲ್ಲಿ ನಡೀತಿರುವಂಥ ಸಮಾವೇಶ ನೋಡಿದಾಗ ಗೊತ್ತಾಗುತ್ತೆ. ಅವಾಗೊಂದು ಅಷ್ಟು ಜನ ಇರಲಿಲ್ಲ, ಅಷ್ಟು ಕಮ್ಮಿ ಆಗಿದ್ದು. ಆದರೆ ಇವಾಗ ಹೋಗ್ತಾ ಹೋಗ್ತಾ ಜನ ಸೇರ್ತಾ ಇದ್ದಾರೆ. ಇವಾಗ ಹೆಂಗಸರು ತುಂಬ ಜನ ಇದ್ದಾರಲ್ಲ, ನ್ಯಾಯ ಸಿಗುತ್ತೆ ಅನ್ನೋದು ತುಂಬ ಭರವಸೆ ಇದೆ. ಎಷ್ಟು ವರ್ಷ ಅದು ಸಿಗ್ಬೋದು ಅಲ್ವಾ, ನ್ಯಾಯ ಅನ್ನೋದು ಯಾವತ್ತದು ಸಾಯಲ್ಲ ಅಲ್ವಾ, ಸತ್ಯ ಯಾವತ್ತೇ ಗೆಲ್ಲುತ್ತೆ ಅನ್ನೋದು ಭರವಸೆ ಇದೆ ಸರ್. ಒಟ್ಟು ನಿಮ್ಮ ಮತ್ತು ಸೌಜನ್ಯ ನಡುವೆ ಇದೆಲ್ಲ ಏನು ಇದಿತ್ತು ಸಂಬಂಧ ಇತ್ತು, ಈಗ ಸೌಜನ್ಯ ಅವರು ಈಗಿಲ್ಲ, ಇದನ್ನು ನೆನೆಸ್ಕೊಂಡಾಗ ನಿಮಗೆ ಏನಂತ ಅನಿಸುತ್ತೆ? ನಾವು ಸಣ್ಣದ್ರಿಂದ ಜೊತೆಯಾಗಿದ್ದವರು, ಓದೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲೂ ಜೊತೆಯಾಗಿದ್ದವರು. ಆದರೆ ಇದೊಂದು ಸಣ್ಣ ವಿಚಾರದಲ್ಲಿ ಅಂದರೆ ಅವಳನ್ನು ಕಾಲೇಜಿಗೆ ಹೋಗ್ತಾ ಬಂದವಳು ವಿಚಾರ ಗೊತ್ತಿರ್ಬೋದು. ಇಷ್ಟು ನಾವು ಹೇಳ್ತಾ ಇದ್ದೇವೆ ಘಟನೆ ಬಗ್ಗೆ, ಆದರೆ ಇವಾಗ ತುಂಬ ಕತ್ಲಾಗ್ಬಿಟ್ಟಿದೆ. ಇವಾಗ ಮನೆಯೇ ಫುಲ್ಲು ದೀಪ ಆರೋದಾಗಿದೆ. ಆದರೆ ಅದೇ ನಾವು ಹುಡುಕ್ತಾ ಇದ್ವಿ. ಆದರೆ ನಮ್ಮ ಅಕ್ಕನ ಕೊಂದವ್ರು ಯಾರು ಅಂತ ಅದನ್ನೇ ಕೇಳ್ತಾ ಇದ್ದೀವಿ, ಆದರೆ ಯಾರು ಅಂತಾನೆ ಹೇಳ್ತಾ ಇಲ್ಲ. ಆದರೆ ನಮ್ಮ ಮೇಲೇ ಕೇಸ್ ಮೇಲೆ ಹಾಕ್ತಾ ಇದ್ದಾರೆ. ಹಾಗಾದರೆ ನಾವು ಅಲ್ಲಿ ನಡೀತಿರುವಂಥ ಯಾವ ಹೆಣ್ಮಕ್ಳು ಕೊಲೆ ಮಾಡಿದವ್ರಿಗೆ ಸಿಗ್ತಾನೆ ಇಲ್ಲ, ಯಾಕೆ ಸಿಗ್ತಾ ಇಲ್ಲ ಅಂತ. ಹೆಣ್ಮಕ್ಳ ಬಾಡಿ ಸಿಗುತ್ತೆ, ಆದರೆ ಕೊಂದವ್ರು ಯಾರು ಅಂತ ಗೊತ್ತಾಗಲ್ಲ, ಯಾರ್ಯಾರು ಅಂತ ತೋರಿಸ್ತಾರೆ, ಇಲ್ಲಾಂದರೆ ರಿಪೋರ್ಟ್ ಹಾಕುವಂಥದ್ದು. ಇದೇ ಥರ ನಡೀತಾ ಇದೆ ಅಲ್ಲಿ. ಅದಕ್ಕೆ ಇನ್ನೂ ಈ ಥರ ಘಟನೆ ನಡಿಬಾರ್ದು ಅಂತ ಹೇಳಿ ನಮ್ಮ ಹೋರಾಟ ಅಷ್ಟೇ. ಎಷ್ಟೋ ಪ್ರಾಣ ಬೆದರಿಕೆ ಬಂದಿದೆ, ಆದರೆ ನಾವು ಜಗ್ಗಿಲ್ಲ. ಇವತ್ತು ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀವಿ ಸರ್, ಆದರೆ ಈ ಹೋರಾಟದಿಂದ ಹಿಂತರಿಯೋಳು ನಾವು ಮಾತ್ರ ಇಲ್ಲ ಸರ್. ಸೌಜನ್ಯ ಕಾರಣದಿಂದ ಧರ್ಮಸ್ಥಳದಲ್ಲಿ ಏನೆಲ್ಲ ಇಷ್ಟು ಜನರ ಮಹಿಳೆಯರ ಹತ್ಯೆ ಆಗಿದೆ ಅನ್ನೋದು ಹೊರಗಡೆ ಬಂದಿದೆ. ಇದೆ ಸೌಜನ್ಯದ ಮೂಲಕ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂತ ಖಂಡಿತ ಸಿಗುತ್ತೆ. ನಿಮಗೆ ಹೆಮ್ಮೆ ಏನಾದರೂ ಇದೆಯಾ? ಕಾರಣದಿಂದ ಇಷ್ಟು ಜನರ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸ ಇದೆ ಸರ್. ಯಾಕಂದರೆ ಇದಕ್ಕಿಂತ ಮುಂಚೆ ಪದ್ಮಲತಾ, ವೇದವಲ್ಲಿ, ಅವಾಗ ನಾವು ಹುಟ್ಟಿರಲಿಲ್ಲ. ಪದ್ಮಲತಾ ಬಗ್ಗೆ ಅಮ್ಮ ಹೇಳ್ತಾ ಇದ್ದು ತುಂಬ ವಿಷಯ. ಆಮೇಲೆ ವೇದವಲ್ಲಿ ಬಗ್ಗೆ ಹೇಳ್ತಾ ಇದ್ರು. ಸ್ವಲ್ಪ ದಿನ ಹೋದ್ಮೇಲೆ ನಾನು ಅಕ್ಕನ ಘಟನೆ ನಮ್ಮ ಮನೆಗೇ ಬಂದುಬಿಡ್ತು. ಅವಾಗ ನಾವು ಅವಾಗ ಪದ್ಮಲತನ ಬಗ್ಗೆ ನಮ್ಮ ಮನೆಯವರೆಲ್ಲ ಹೊರಡಬೇಕಿತ್ತು. ಅವಾಗ ಅದ್ರ ಬಗ್ಗೆ ಅವರಿಗೆ ಅಷ್ಟು ಗೊತ್ತಿರಲಿಲ್ಲ, ಅಮ್ಮ ಕಡೆ ಸಣ್ಣವರಾಗಿದ್ದರು. ಆಮೇಲೆ ನಮ್ಮ ಮನೆ ಬಗ್ಲಿಗೆ ಬಂದಾಗ ಗೊತ್ತಾಗುತ್ತೆ ಸರ್ ಅದ್ರ ನೋವು ಏನು ಅಂತ. ಇದು ನಮ್ಮ ವಿರುದ್ಧವಾಗಿ ಯಾರೆಲ್ಲ ನಿಂತಿದಾರಲ್ವಾ, ಅವರು ಪ್ರತಿಯೊಂದು ಮನೆಯಲ್ಲಿ ಅವರಿಗೆ ಇಂಥ ಘಟನೆ ಬರಬೇಕು, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಆದರೆ ಒಂದು ಹೆಣ್ಣು ಆ ಥರ ಸಾಯಬಾರ್ದು ಸರ್. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ತುಂಬ ಸ್ಥಾನಮಾನ ಕೊಡ್ತಾರೆ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಹೆಣ್ಣನ್ನು ಎಲ್ಲಿ ಬೇಕಾದ್ರೂ ಬಿಸಾಕ್ಬೋದು, ಆದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಈಗ ನಮಗೇನು ಅನ್ನಿಸ್ತಾ ಇದೆ, ಹೆಣ್ಣಾಗಿ ಯಾಕೆ ಹುಟ್ಟಿದ್ದೀವ ಅಂತ. ಯಾಕಂದರೆ ಆ ಥರ ಯೂಸ್ ಮಾಡ್ತಾ ಇದ್ದಾರೆ ಹೆಣ್ಣನ್ನು. ಅಕ್ಕನ ದೇಹನೇ ನೋಡಿರ್ಬೋದು ನೀವು ಯಾವ ಥರ ಯೂಸ್ ಆಗಿದೆ ಅಂತ. ಆದರೆ ಅದನ್ನೇ ಏನೇನೋ ಹೇಳ್ತಿದಾರಲ್ಲ, ಅದಕ್ಕೆ ನಾವು ಪ್ರಾಣ ಹೋದು ಸಿಗ್ತಾ ಇದ್ದೀವಿ ಸರ್. ನಮಗೆ ಅಕ್ಕನಿಗೆ ನ್ಯಾಯ ಸಿಗಬೇಕು. ನನ್ನ ಅಕ್ಕನ ಘಟನೆ ನಂತರ ಒಂದೊಂದು ಕೊಲೆನೂ ಆಗಿಲ್ಲ, ಯಾವ ಹೆಣ್ಣು ಅಲ್ಲಿ ಸತ್ತಿಲ್ಲ. ನಾವೇ ಅಲ್ಲಿ ಸಾಕ್ಷಿ ಇದ್ದೀವಿ. ನಾವೆಷ್ಟೋ ಜನ ಇದ್ದೀವಲ್ಲ ಅಲ್ಲಿ ಊರಲ್ಲಿ, ನಮ್ಮ ಜೊತೆ ಊರಿನವರೇ ಹೇಳ್ತಾರೆ ನಮಗಿವಾಗ ಅಷ್ಟು ಟಾರ್ಚರ್ ಇಲ್ಲ ಅಂತ. ಅದೆಲ್ಲ ಸಾಕು ಸರ್ ನಮಗೆ ನ್ಯಾಯ ಸಿಗೋದು. ಅಂದರೆ ತೇಜೋವಧೆ ಮಾಡ್ತಾರೆ ಸರ್. ನಮಗೆ ಒಂದೇ ಬರುವಂಥದ್ದು ಏನಂದರೆ, ಕಲಿಯುಗದಲ್ಲಿ ಕೃಷ್ಣನಿಗೆ ಯಾವ ಥರ ತೇಜೋವಧೆ ಮಾಡ್ತಾ ಇದ್ರು ಹೇಳಿ. ಕಳ್ಳ ಕಪಟಿ ತುಂಬ ಮಾಡ್ತಾಯಿದ್ರು. ಅವರು ದೇವತಾ ಮನುಷ್ಯರು, ದೇವರು. ಆದರೆ ಅವರಿಗೆ ಆ ಥರ ಆದರೂ ಆ ತಂದೆ ಧೈರ್ಯವಾಗಿ ನಿಂತಿದ್ದಾರೆ. ಅಂದರೆ ಸತ್ಯ ಗೆಲ್ಲುತ್ತೆ ಅನ್ನೋಂಥ ಧರ್ಮ ನಾವು ಉಳಿಸ್ತೀನಿ ಅಂತ ಆ ಉದ್ದೇಶ ಆ ತಂದೆಗಿತ್ತು. ಅದಕ್ಕೆ ಸರ್ ಆ ದೇವರಿಗೆ ಆ ಥರ ಹೇಳಿದಾಗ ನಾವು ಸಾಮಾನ್ಯ ಮನುಷ್ಯರು, ನಾವು ಯಾವ ಲೆಕ್ಕ ಹೇಳಿ. ಅದಕ್ಕೆ ನಾವು ಅದನ್ನು ತಲೆ ಕೆಡಿಸ್ಕೊಂಡೇ ಇಲ್ಲ ಸರ್. ಯಾಕಂದರೆ ನಾವು ಹೇಗೆ ಅನ್ನೋಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಅವರು ನಮ್ಮ ಎದುರಿಗೆ ಬಂದು ಪ್ರಶ್ನೆ ಕೇಳಲ್ಲ, ಮಾತಾಡೋದಿಲ್ಲ, ನಮ್ಮ ಮನೆಗೂ ಬರೋದೇ ಇಲ್ಲ ಅವರು. ಅದಕ್ಕೆ ಅವ್ರ ಬಗ್ಗೆ ನಾವೇನು ಅಷ್ಟು ಇದು ಮಾಡಿಲ್ಲ ಸರ್. ನಾವು ಏನು ಅಂತದ್ದು ನಮ್ಗೆ ಗೊತ್ತಿದೆಯಲ್ಲ, ಅದೇ ಸರ್ ನಮಗೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.
ಅವನೇ ಆರೋಪಿ ಅನ್ಕೊಂಡಿದ್ರಿ. ಮೊದಲಿಗೆ ನೀವು ಅವನೇ ಆರೋಪಿ ಅನ್ಕೊಂಡಿದ್ರಿ, ಆಮೇಲೆ ಅವನ ಆರೋಪಿ ಇಲ್ಲ ಅಂತ ಕೋರ್ಟೇ ಹೇಳ್ತು. ಅವಾಗ ಏನ್ ಅನ್ಸ್ತು ನಿಮ್ಗೆ? ಯಾರು ಕೊಂದವನು ಅಂತ ನಿಮ್ಗೆ ಅನ್ಸ್ತು? ಏನ್ ಅನ್ಸ್ತು ನಿಮ್ಗೆ ಬಹಳ ಮೇಜರ್? ಇಲ್ಲ, ಸಂತೋಷ್ ರಾವ್ ಅಂತ ಅವಾಗ ನಾವು ಸಣ್ಣ ಉತ್ತಮ 9th ಕ್ಲಾಸಲ್ಲೇನೋ ಇದ್ವಿ ಅಷ್ಟೇ. ಇದು ತೀರ್ಪು ಬಂದಾಗ ನಾವು ಏನು ಸೆಕೆಂಡ್ PUC ಅವಾಗ ಗೊತ್ತಾಯ್ತು ವಿಚಾರ ಇದೆಲ್ಲ ಸಂತೋಷ್ ರಾವ್. ನನ್ನ ತಾಯಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ರು ಇದು ಸಂತೋಷ್ ರಾವ್ ಕೊಲೆ ಮಾಡಿರೋದು ಅಲ್ವೇ ಅಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಆ ಗ್ರಾಮದಲ್ಲಿ ಇಷ್ಟು ಯಾವ ತರ ನಡೀತಾ ಇದೆ ಅಂತ. ಆದ್ರೆ ಇಲ್ಲಿ ಪದ್ಮಲತನ ವಿಚಾರಲ್ಲಿ ಬಂದಾಗ ಅದೇ ತರ ಬೇರೆಯವರನ್ನ ಕಟ್ ಹಾಕಿದ್ರು, ಅವರು ಜೈಲಲ್ಲಿ ಹಾಕಿ ಹುಡ್ಸಿದ್ದಾರೆ ಪಾಪ. ಅವಾಗ್ಲೂ ಅದೇ ತೀರ್ಪು ಬಂದಿದೆ. ಅವಾಗ ಅಂದ್ರೆ ಪದ್ಮಲತನ್ ಕೊಂದವ್ರು ಅವ್ರಲ್ಲ ಅಂತ ಬಂತು. ಅದಾವಾಗ ನಮಗೆ ಗೊತ್ತಾ, ನಮ್ಮ ತಾಯಿ ಹೇಳಿದ್ದು ಸೌಜನ್ಯ ನಮ್ಮ ಮಗಳನ್ನ ಕೊಂದಿರೋದು ಸಂತೋಷ್ ರಾವ್ ಅಲ್ವೇ ಅಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಸ್ಪಾಟ್ ಹತ್ರ ನೋಡಿರ್ಬೋದು, ಅವಳು ಹಾಕೊಂಡಿರುವ ಬ್ಯಾಗ್ ಇರ್ಬೋದು, ಪ್ರತಿಯೊಂದು ಒದ್ದೆ ಆಗಿಲ್ಲ ಸ್ವಲ್ಪನು. ಮಳೆ ಅಷ್ಟು ಬರ್ತಾ ಇತ್ತು ಆದ್ರೆ ಅವಳ ಬ್ಯಾಗ್ ಒದ್ದಾಗಿಲ್ಲ. ಯಾಕಂದ್ರೆ ಅದೇ ಸ್ಪಾಟ್ ಅಲ್ಲಿ ನನ್ನ ತಾಯಿ ಸಹ ಹೋಗಿದ್ರು ಅವಳನ್ನ ಹುಡುಕೋಕೆ ಅಲ್ಲಿ, ಆದ್ರೆ ಅವಳ ಬಾಡಿ ಸಿಕ್ಕಿಲ್ಲ. ಮರುದಿನ ಅದೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಅಂದಾಗ ಗೊತ್ತಾಯ್ತು ಇದು ಏನೋ ನಡೆದಿದೆ. ಆಮೇಲೆ ಗೊತ್ತಾಗುತ್ತಲ್ಲ ಸರ್, ಅಲ್ಲಿ ಊರಿನಲ್ಲಿ ಯಾರ್ಯಾರು ಹೇಗಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಗೊತ್ತಾಯ್ತು ನಮಗೆ ವಿಚಾರ ಎಲ್ಲ. ತುಂಬಾ ಇದೆ ಸರ್, ನ್ಯಾಯ ಸಿಗುತ್ತೆ ಅನ್ನೋದು ತುಂಬಾ ಭರವಸೆ ಇದೆ. ಸಿಗ್ಲೇಬೇಕಲ್ವಾ, ಅಷ್ಟು ನಾವು ಬಿಡೋದು ಇಲ್ಲ ಸರ್ ನಾವು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.